ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದು ಬೇರೆ ಯಾರಿಂದನೂ ಆಗಿರೋ ತಪ್ಪಲ್ಲ ಕಣೋ, ನಾನು ಮಾಡಿದ ಕರ್ಮದ ಫಲ ಅಂತಾರೆ ಜೆ.ಪಿ. ಭಾರ್ಗವಿನ ಉಳಿಸೋದಕ್ಕೆ ನೀವು ಈ ಥರ ಸುಳ್ಳು ಹೇಳ್ತಿದ್ದೀರಾ ಡ್ಯಾಡ್ ಅಂತಾನೆ ಅರ್ಜುನ್. ಬಹುಶಃ ನಾನು ಮುಚ್ಚಿಟ್ಟಿದ್ದನ್ನು ನಿನ್ನ ಹೆಂಡತಿ ಕಂಡು ಹಿಡ್ದಿದ್ದಾಳೆ ಅಂತಾರೆ ಜೆ.ಪಿ. ಹಾಗಿದ್ರೆ ವಿಷ ಹಾಕಿದವರು ಯಾರು ಅಂತಾನೆ ಅರ್ಜುನ್. ನನಗೆ ಹೆಂಗ್ನವ್ರೆ, ನಾನೆಲ್ಲ ವಿಷಯನ ಬಾಯಿ ಬಿಡ್ತೀನಿ ಅಂತ ಈ ಕೆಲಸ ಮಾಡಿದ್ದಾರೆ ಅಂತಾರೆ ಜೆ.ಪಿ. ಗ್ಯಾಂಗಾ ಅಂತಾನೆ ಅರ್ಜುನ್. ಬೇಡ ಡ್ಯಾಡ್, ಈ ತರಹ ಎಲ್ಲ ನೀವು ಮಾತಾಡಬೇಡಿ. ಇದನ್ನೆಲ್ಲ ನಿಮ್ಮ ಬಾಯಲ್ಲಿ ಕೇಳೋಕೆ ನನಗೆ ಹಿಂಸೆ ಆಗುತ್ತೆ ಡ್ಯಾಡ್. ಯಾಕೆ ಡ್ಯಾಡ್, ಯಾರಿಗೋಸ್ಕರ ಈ ಸುಳ್ಳು ಹೇಳ್ತಿದ್ದೀರಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಹೇಳಿ ನೀವು ತಪ್ಪು ಮಾಡಿದ್ದೀರಾ ಅಂತಾನೆ ಅರ್ಜುನ್. ನಿಮ್ಮ ಹತ್ರ ಯಾರ ಹತ್ರನೂ ನಾನು ಮಾತಾಡೋ ಸ್ಥಿತಿನಲ್ಲಿ ಇಲ್ಲ, ನೀನು ಹೊರಟ್ಬಿಡು ಅಂತಾರೆ. ಜೆ.ಪಿ. ತಿರುಗ್ತಾರೆ. ಡ್ಯಾಡ್ ಅಂತ ಅರ್ಜುನ್ ಹೋಗುವಾಗ ಅರ್ಜುನ್ ಅಂತ ಕರೀತಾರೆ ಜೆ.ಪಿ. ಡ್ಯಾಡ್ ಅಂತಾನೆ ಅರ್ಜುನ್. ಅವನ ಕೈಯನ್ನು ಹಿಡ್ಕೊಂಡು, ತಂದೆಯಾಗಿ ಒಂದು ಮನೆಯ ಯಜಮಾನನಾಗಿ ನಾನು ಸೋತು ಹೋಗಿದ್ದೀನಿ. ಮನೇಲಿ ಎಲ್ಲರ ಹತ್ರನೂ ನನ್ನ ಕ್ಷಮಿಸಿ ಬಿಡೋದಕ್ಕೆ ಹೇಳು. ಶಕುಂತಲಾ ದೇವಿನ, ನಿರ್ಮಲನ, ಎಲ್ಲರನ್ನ ಚೆನ್ನಾಗಿ ನೋಡ್ಕೊ ಅಂತಾರೆ ಜೆ.ಪಿ. ಈಚೆ ಗಂಗಾ, ನೋಡಿದ್ಯಾ ಭಾರ್ಗವಿ, ನಾನೇ ಗಂಗಾ ಗಂಗಾ ಅಂತ ಕೂಗಿ ಹೇಳಿದ್ರು ಯಾರೂ ಒಪ್ಕೋತಾ ಇಲ್ಲ. ಇದೇ ಕೋರ್ಟಲ್ಲಿ ಆಗೋದು. ಸುಮ್ಮನೆ ನಿನ್ನ ಗಂಡಂಗೆ ತನ್ನ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡ ಅಂತ ಹೇಳು ಅಂತಾಳೆ. ನೀನು ಬಚಾವಾಗೋದಕ್ಕೆ ನಮ್ಮ ಅವನ್ನ ಬಲಿಪಶು ಮಾಡಿದ್ಯಾ? ಛೀ, ಹೆಣ್ಣು ಅನ್ನೋ ಜನ್ಮಕ್ಕೆ ನಾಲಾಯಕ್ ನೀನು ಅಂತಾಳೆ ಭಾರ್ಗವಿ. ನಿಮ್ಮ ಮಾವನೇ ಕನ್ಫೆಷನ್ ಮಾಡ್ಕೊಂಡಿದ್ದಾನೆ, ನಾನೇನಮ್ಮ ಮಾಡಲಿ? ಪ್ರಪಂಚದ ಕಣ್ಣಿಗೆ ನಿಮ್ಮ ಮಾವನೇ ಗಂಗಾ. ಒಂದು ತಿಳ್ಕೊ ಭಾರ್ಗವಿ, ಈ ಗಾಯತ್ರಿ ದೇವಿ ಯಾವಾಗಲೂ 10 ಹೆಜ್ಜೆ ಮುಂದೆ ಇಡ್ತಾಳೆ. 10 ಜನ್ಮ ಪೂರ್ತಿ ನನ್ನ ಬೇನೆ ಹಿಂದೆನೇ ಬಿದ್ದರು ನಾನೇ ಗಂಗಾ ಅಂತ ಕಂಡುಹಿಡಿಯೋಕ್ಕೆ ಆಗಲ್ಲ 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 ಅಂತಾಳೆ ಗಂಗಾ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರಲ್ಲ, ಹೀಗೆ ನಮ್ಮ ಪುರಾಣಗಳಲ್ಲಿ ಎಷ್ಟೋ ಜನ ದುರಹಂಕಾರ ಬಿದ್ದು ತಮ್ಮ ಅಸ್ತಿತ್ವನೇ ಕಳ್ಕೊಂಡಿದ್ದಾರೆ. ನಿನ್ನಂಥ ಕೆಟ್ಟ ಹುಳನ ಹಿಡಿಯೋಕ್ಕೆ ಜೀವನ ಪರ್ಯಂತ ಓಡಬೇಕಾಗಿಲ್ಲ. ನೋಡ್ತಿರು, ರವೀಂದ್ರ ಭಟ್ಕಳ ಮಗಳು ಭಾರ್ಗವಿ LLB ಏನು ಮಾಡ್ತಾಳೆ ಅಂತ ಯಾವ ಹೆಸರನ್ನ ಕೂಗಿ ಹೇಳಿದ್ರು ಜನ ಒಪ್ಪಲ್ಲ ಅಂತ ನೀನು ಅಂದ್ಕೊಳ್ತಾ ಇದೆಯೋ, ಅದೇ ಹೆಸರು ಹಿಂದೆ ಇರೋ ಮುಖ ನೀನು ಮಾವ ಅಲ್ಲ ಅಂತ ಇಡೀ ಜಗತ್ತಿಗೆ ನಾನು ತೋರಿಸ್ತೀನಿ. ಇದು ನಮ್ಮ ಅಪ್ಪನ ಮೇಲಾಣೆ ಅಂತಾಳೆ ಭಾರ್ಗವಿ. ಬಿಸಿ ರಕ್ತ, ಸಂಧ್ಯಾ ಕೇಸಾಗೆ ಈ ಕೇಸು ಅಂತ ಅನ್ಕೋಬೇಡ. ನಾನು ಏನು ಮಾಡಬಲ್ಲೆ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ಗಂಗಾ ಹೋಗ್ತಾಳೆ. ಈಚೆ ಜೆ.ಪಿ. ಐ ಆಮ್ ಸಾರಿ ಅರ್ಜುನ್, ನಾನು ನಿನಗೆ ಒಳ್ಳೆ ತಂದೆ ಆಗಲಿಲ್ಲ. ನೀ ನನ್ನ ಜೊತೆ ನಿಂತ ಹಾಗೆ ನಾನು ನಿನ್ನ ಜೊತೆ ನಿಲ್ಲಲೂ ಇಲ್ಲ, ನಿನ್ನ ನಂಬಲೂ ಇಲ್ಲ ಅಂತಾರೆ. ಡ್ಯಾಡ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಮ್ಮ ಫ್ಯಾಮಿಲಿನ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂತಾನೆ ಅರ್ಜುನ್. ನನ್ನ ಕಾಪಾಡೋ ಯೋಚನೆನ ಬಿಟ್ಬಿಡು ಅರ್ಜುನ್, ನನ್ನಿಂದ ನಿನಗೇನು ತೊಂದರೆ ಆಗಬಾರ್ದು ಅಂತಾರೆ ಜೆ.ಪಿ. ಡ್ಯಾಡ್, ನಮ್ಮ ಫ್ಯಾಮಿಲಿ ಶುರುವಾಗೋದೇ ನಿಮ್ಮಿಂದ, ನಾನು ನಿಮ್ಮನ್ನು ಬಿಟ್ಕೊಡಲ್ಲ ಡ್ಯಾಡ್. ನೀವಿಲ್ಲದೆ ನಾನು ಖುಷಿಯಾಗ್ತೀನಿ ಅಂದ್ಕೊಂಡಿದ್ದೀರಾ? ಏನಾಗುತ್ತೋ ಆಗಲಿ, ಊರೇ ತಿರುಗಿಬಿಡಲಿ, ನಾನು ನಿಮ್ಮ ಪರ ನಿಲ್ತೀನಿ. ನೀವು ಅದೆಷ್ಟು ಸಲ ನಾನು ಗಂಗಾ ಅಂತ ಸುಳ್ಳು ಹೇಳಿದ್ರು ನಾನು ನಂಬಲ್ಲ. ನೀವು ನಿರಪರಾಧಿ ಅಂತ ನನಗೆ ಗೊತ್ತು ಡ್ಯಾಡ್. ನೋಡಿ, ನೀವು ಏನು ಹೆದರ್ಕೋಬೇಡಿ, ನಾನು ನಿಮ್ಮ ಮಗ ಅಡ್ವೊಕೇಟ್ ಜೆ.ಪಿ. ಪಾಟೀಲ್ ಮಗ. ಈ ಕೇಸನ್ನು ನಿಮ್ಮಷ್ಟೇ ನಿಷ್ಠೆಯಿಂದ ನಡೆಸ್ತೀನಿ. ನಿಮ್ಮನ್ನು ಕಾಪಾಡ್ಕೊಳ್ಳೋಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ. ಯಾರೇ ಅಡ್ಡ ಬಂದರೂ ಅಷ್ಟೇ, ಕೊನೆಗೆ ನನ್ನ ಹೆಂಡತಿ ಆದರೂ ಅಷ್ಟೇ, ನಿಮ್ಮನ್ನು ನಿರಪರಾಧಿ ಅಂತ ಪ್ರೂವ್ ಮಾಡಿ ಆಚೆ ಕರ್ಕೊಂಡು ಬಂದೇ ಬರ್ತೀನಿ ಅಂತಾನೆ ಅರ್ಜುನ್. ಅಲ್ಲಿಂದ ಬರ್ತಾನೆ. ಈಚೆ ಮನೇಲಿ ಜಯಂತ್ ಸೋಫಾ ಮೇಲೆ ಕೂತಿರ್ತಾರೆ. ಅರ್ಜುನ್ ಬಂದು, ಶಕು ಯಾಕಿನ್ನೂ ಊಟ ಮಾಡಿಲ್ಲ? ಟ್ಯಾಬ್ಲೆಟ್ಸ್ ಬೇರೆ ತಿನ್ನಬೇಕು, ನೀವಾದರೂ ಹೇಳೋದು ತಾನೇ ಅಂತಾನೆ. ಆಗ ಶ್ರೀಮಂತ ಬಂದು, ಅಳಿಮಯ್ಯ, ಈಗ ಯಾರು ಏನೇ ಹೇಳಿದ್ರು ಅವ್ರು ಕೇಳೋ ಸ್ಥಿತಿನಲ್ಲಿ ಇಲ್ಲ ಅಳಿಮಯ್ಯ. ಜೆ.ಪಿ. ಇಲ್ಲೇ ಇದ್ದಾಗ ಅವನು ನನ್ನ ಎದುರಿಗೆ ಎಷ್ಟೇ ಜಗಳ ಮಾಡ್ಬೋದು, ಕಣ್ಣು ಎದುರಿಗೆ ಇರ್ತಾನಲ್ಲ ಅನ್ನೋ ಸಮಾಧಾನ ಇರ್ತಿತ್ತು. ಆದರೆ ಈಗ ಅವನಲ್ಲಿ ಏನು ಮಾಡ್ತಿದ್ದಾನೋ, ಊಟ ಮಾಡಿದ್ನೋ ಇಲ್ವೋ ಅನ್ನೋ ಚಿಂತೆನೇ ಕಾಡ್ತಿದೆ ನನಗೆ. ಹೆತ್ತು ಕರಳ ಸಂಕಟನ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಶ್ರೀಮಂತ ಅಂತ ನನ್ನ ಕೇಳಿದ್ರು ಅಳಿಮಯ್ಯ. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಕೇಳಿದರು, ಅದಕ್ಕೆ ಊಟನ ವಾಪಸ್ ತಗೊಂಡು ಬಂದೆ ಅಂತಾನೆ ಶ್ರೀಮಂತ. ಆಗ ಬೃಂದ ಬ್ಯಾಗ್ ತಗೊಂಡು ಮನೆಯೊಳಗೆ ಬರ್ತಾಳೆ. ಬೃಂದ, ಎಲ್ಲಿ ಹೋಗಿದೆ, ಕೈಯಲ್ಲೇನದು ಅಂತಾರೆ ಜಯಂತ್. ಭಾರ್ಗವಿ ಮಾವನಿಗೆ ಊಟ ಕಳಿಸಿದ್ಲು ಮಾವ, ಅದನ್ನು ವಾಪಸ್ ತರ್ತಾ ಇದ್ದೀನಿ ಅಂತಾಳೆ ಬೃಂದ. ಮನೇಲಿ ಇಷ್ಟು ಜನ ಇರುವಾಗ ಭಾರ್ಗವಿ ಯಾಕೆ ಊಟ ಕಳಿಸಿದ್ದಾರೆ ಅಂತಾನೆ ಅರ್ಜುನ್. ಇನ್ನೇನಕ್ಕೆ, ಜನರ ಮುಂದೆ ಒಳ್ಳೆಯವ್ರ ತರಹ ಫೋರ್ಸ್ ಕೊಡೋದಕ್ಕೆ, ನಿನಗೆ ಇನ್ನೂ ಹತ್ರ ಆಗೋಣ ಅಂತ, ನಿನ್ನ ನಂಬಿಕೆ ಗಳಿಸ್ಕೊಳ್ಳೋಣ ಅಂತ ಇದನ್ನೆಲ್ಲ ಮಾಡ್ತಿದ್ದಾಳೆ. ತೋಚಿದ್ದೆಲ್ಲ ಪ್ರಯತ್ನ ಪಡ್ತಾನೆ ಇದ್ದಾಳೆ ಅಂತಾಳೆ ಬೃಂದ. ಒಂದು ಊಟದ ವಿಚಾರಕ್ಕೋಸ್ಕರ ಯಾಕೆ ಇಷ್ಟೊಂದು ಪಂಚಾಯಿತಿ ಮಾಡ್ತಿದ್ಯಾ? ಅಣ್ಣ ಜೈಲಲ್ಲಿ ಇರೋದ್ರ ಬಗ್ಗೆ ಅವಳಿಗೂ ನೋವಿದೆ. ಅಣ್ಣನ ಮೇಲಿನ ಕಾಳಜಿಯಿಂದ ಊಟ ಕಳಿಸಿದಾಳೆ. ಯಾಕೆ ಇಷ್ಟೊಂದು ಮಾತಾಡ್ತಿದ್ಯಾ? ಬಿಟ್ಬಿಡು ಅಂತಾರೆ ಜಯಂತ್. ಹೌದೌದು, ಮಗುನು ಅವಳೇ ಚೂಡ್ತಾಳೆ, ತೊಟ್ಲನ್ನು ಅವಳೇ ತೂಗ್ತಾಳೆ. ಬಿಡಿ ಜಯಂತ್ ಮಾವ, ನಿಮ್ಮ ಕಣ್ಣಿಗೆ ಅವಳು ಏನೇ ಮಾಡಿದರೂ ಸಹಜ ಥರನೇ ಕಾಣಿಸ್ತಾಳೆ ಅಂತಾಳೆ ಬೃಂದ. ಮೊದಲೇ ವಾತಾವರಣ ಸರಿ ಇಲ್ಲ, ಇಂಥ ಟೈಮಲ್ಲಿ ಈ ಜಗಳ ಎಲ್ಲ ಬೇಕಾ ಬೃಂದ? ನೀನು ಒಳಗೆ ಹೋಗು ಅಂತಾನೆ ಶ್ರೀಮಂತ. ಅರ್ಜುನ್, ಗಂಡ ಹೆಂಡತಿ ನಡುವೆ 1000 ಬರುತ್ತೆ, ಹಾಗಂತ 3ನೇ
ಮನೆಯವ್ರು ಮಾತಾಡೋಕ್ಕೆ ಅವಕಾಶ ಕೊಡಬಾರ್ದು. ನೀನು ಭಾರ್ಗವಿ ದೂರ ಆದರೆ ಅಣ್ಣನ ಶತ್ರುಗಳಿಗೆ ಬಲ ಬಂದಂಗಾಗುತ್ತೆ. ಅರ್ಜುನ್, ನಾನೊಂದು ಮಾತು ಹೇಳ, ನೀನು ಭಾರ್ಗವಿ ಸೇರಿಕೊಂಡು ಯಾಕೆ ಈ ಕೇಸನ್ನು ನಡೆಸಬಾರ್ದು ಅಂತಾರೆ ಜಯಂತ್. ಏನು ಹೇಳ್ತಿದ್ಯಾ ಚಿಕ್ಕು, ಆಗದೆ ಇರೋ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡಿ ಅಂತಾನೆ ಅರ್ಜುನ್. ಯಾಕೋ ಆಗಲ್ಲ, ಇದು ದ್ವೇಷ ಮಾಡೋ ಸಮಯ ಏನೋ, ನೀನು ಭಾರ್ಗವಿ ಸೇರಿಕೊಂಡು ಅಣ್ಣನ ಕಾಪಾಡೋ ಸಮಯ ಅಂತಾರೆ ಜಯಂತ್. ಡ್ಯಾಡನ್ನು ಹೇಗೆ ಆಚೆ ಕರ್ಕೊಂಡು ಬರಬೇಕು ಅಂತ ನನಗೆ ಗೊತ್ತು, ನನಗೆ ಯಾರ ಹಂಗೂ ಬೇಡ, ಅದರಲ್ಲೂ ಭಾರ್ಗವಿ ಸಹಾಯ ಅಂತೂ ಬೇಡವೇ ಬೇಡ. ಡ್ಯಾಡಿ ಈ ಸ್ಥಿತಿಗೆ ಕಾರಣನೇ ಇವರು. ಚಿಕ್ಕು, ಅದನ್ನು ಮರಿಬೇಡಿ ಅಂತಾನೆ ಅರ್ಜುನ್. ಅಳಿಮಯ್ಯ, ಯಾಕೋ ನನಗೆ ಭಯ ಆಗ್ತಿದೆ, ನನಗೆ ಭಾವನಿಗೆ ಏನೋ ತೊಂದರೆ ಆಗಿದೆ ಅನ್ನಿಸ್ತಿದೆ, ಅಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಅಂತಾನೆ ಶ್ರೀಮಂತ. ಹಾಗೆಲ್ಲ ಏನೂ ಆಗಲ್ಲ, ನೀನು ಸುಮ್ಮನೆ ಅತಿಯಾಗಿ ಯೋಚನೆ ಮಾಡ್ತಿದ್ಯಾ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತಾರೆ ಜಯಂತ್. ಚಿಕ್ಕ ಮಾವ, ಹಾಗೇನೂ ಆಗದೇ ಇದ್ದರೆ ಅಷ್ಟೇ ಸಾಕು. ಹಾಳಾದ್ದು ಈ ಮನಸ್ಥಿತಿಗೆ ಪರಿಸ್ಥಿತಿನೇ ಅರ್ಥ ಆಗ್ತಿಲ್ಲ, ಬೇಕಾಗಿದ್ದು ಬೇಡವಾಗಿದ್ದು ಎಲ್ಲ ಒಟ್ಟೊಟ್ಟಿಗೆ ಯೋಚನೆ ಮಾಡಿ ಟೆನ್ಷನ್ ಜಾಸ್ತಿ ಆಗ್ತಿದೆ ಅಂತಾನೆ ಶ್ರೀಮಂತ. ನಾವೆಲ್ಲರೂ ಅದೇ ಚಿಂತಿಲಿದ್ದೀವಿ ಮಾವ, ಒಂದೊಂದು ನಿಮಿಷನೂ ಒಂದೊಂದು ವರ್ಷ ಕಳೆದ ಹಾಗೆ ಆಗ್ತಿದೆ. ಡೋಂಟ್ ವರಿ, ಆದಷ್ಟು ಬೇಗ ಡ್ಯಾಡನ್ನು ಬಿಡಿಸ್ಕೊಂಡು ಬರ್ತೀನಿ ಅಂತ JP ಹೇಳಿದ ಮಾತನ್ನು ನೆನಪು ಮಾಡ್ಕೋತಾನೆ ಅರ್ಜುನ್. ಈಚೆ ಭಾರ್ಗವಿ ಚರಣ್ ಹತ್ರ ಬಂದು, ಬಾವ, ನಿಮ್ಮ ಹತ್ರ ಗಾಯತ್ರಿ ದೇವಿ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತಾಳೆ. ಅಮ್ಮನ ಬಗ್ಗೆನಾ? ಅಮ್ಮ ಆರಾಮಾಗಿದ್ದಾರೆ ಅಲ್ವಾ? ಅಮ್ಮ ಅಮ್ಮ ಅಂತಾನೆ ಚರಣ್. ಬಾವ, ಗಾಯತ್ರಿ ದೇವಿ ಆರಾಮಾಗೇ ಇದ್ದಾರೆ, ಆದರೆ ಅವರಿಂದ ಬೇರೆಯವರಿಗೆ ತೊಂದರೆ ಆಗ್ತಿದೆ ಅಷ್ಟೇ ಅಂತಾಳೆ ಭಾರ್ಗವಿ. ಏನು ಹೇಳ್ತಿದ್ದೀರಾ ಭಾರ್ಗವಿ ಅಂತಾನೆ ಚರಣ್. ಇವತ್ತು ಮಾವ ಹೀಗಿದ್ದಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಗಾಯತ್ರಿ ದೇವಿ ಅಂತಾಳೆ ಭಾರ್ಗವಿ. ನೀವು ಎಲ್ಲರ ಥರ ಬದಲಾಗ್ಬಿಟ್ರಲ್ಲ, ನನಗೆ ನಂಬೋಕೆ ಆಗ್ತಿಲ್ಲ. ಡ್ಯಾಡ್ ಎಂಥವ್ರು ಅಂತ ನಿಮಗೂ ಗೊತ್ತಲ್ವಾ ಭಾರ್ಗವಿ, ಆದರೂ ಯಾಕೆ ನಮ್ಮಮ್ಮನೇ ಕೆಟ್ಟವರು ಅನ್ನೋ ಥರ ಮಾತಾಡ್ತಿದ್ದೀರಾ ಅಂತಾನೆ ಚರಣ್. ಇಷ್ಟು ದಿನ ನಾನು ಹೀಗೆ ತಪ್ಪು ತಿಳ್ಕೊಂಡಿದ್ದೆ ಬಾವ, ಆದರೆ ಈಗೀಗ ಎಲ್ಲ ಅರ್ಥ ಆಗ್ತಿದೆ. ಮಾಡದೇ ಇರೋ ತಪ್ಪಿಗೆ ಮಾವ ಜೈಲು ಸೇರ್ಕೊಂಡಿದ್ದಾರೆ. ನಾನು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂದರೆ ಅವ್ರು ನನ್ನ ಹತ್ರ ಮಾತಾಡ್ತಾನೂ ಇಲ್ಲ ಬಾವ, ನೀವಾದರೂ ಹೋಗಿ ನೋಡ್ಕೊಂಡು ಬನ್ನಿ, ಅವರಿಗೆ ಸ್ವಲ್ಪ ಧೈರ್ಯ ಬರುತ್ತೆ, ಬೇಗ ಚೇತರಿಸ್ಕೋತಾರೆ ಅಂತಾಳೆ ಭಾರ್ಗವಿ. ಅಲ್ಲ, ಅವ್ರು ಚೇತರಿಸ್ಕೊಂಡು ಮಾಡೋದೇನಿದೆ ಅಂತಾನೆ ಚರಣ್. ಬಾವ, ನಿಜವಾಗ್ಲೂ ನೀವು ಮಾವಂದೇ ತಪ್ಪು ಅನ್ಕೋತಿದ್ದೀರಾ? ಬೇಡ ಬಾವ, ನಾನು ಮಾಡಿದ ತಪ್ಪನ್ನೇ ನೀವು ಮಾಡಬೇಡಿ. ನೋಡಿ, ಇಲ್ಲಿ ಬೆಳಗಿರೋದೆಲ್ಲ ಹಾಲಲ್ಲ, ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಸತ್ಯನೂ ಅಲ್ಲ. ಬಾವನ ಮೇಲೆ ಸುಳ್ಳು ಆಪಾದನೆ ಹೊರಿಸಿದ್ದಾರೆ, ಇಲ್ಲಿ ನಿಜವಾದ ವಿಲನ್ ಗಾಯತ್ರಿ ದೇವಿ ಅಂತಾಳೆ ಭಾರ್ಗವಿ. ಆಗ ಬೃಂದ ಬಂದು ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊತಾಳೆ. ಏನು ಹೇಳ್ತಿದ್ದೀರಾ ಭಾರ್ಗವಿ ಅಂತಾನೆ ಚರಣ್. ಹೌದು ಬಾವ, ಗಾಯತ್ರಿ ದೇವಿ ನಾವು ಅಂದ್ಕೊಂಡಂಗೆ ಮುಗ್ಧರಲ್ಲ, ಅವರಿಗೆ ಇಷ್ಟು ವರ್ಷ ಯಾರೂ ಕಷ್ಟನೂ ಕೊಟ್ಟಿಲ್ಲ. ಅವರೇ ಮನೆ ಬಿಟ್ಟು ಹೋಗಿ ಇಷ್ಟು ದಿನ ತಲೆಮರೆಸ್ಕೊಂಡಿದ್ರು. ಪೊಲೀಸ್ ಹುಡುಕ್ತಿದ್ದಿದ್ದು ಗಂಗಾ ಬೇರೆ ಯಾರೂ ಅಲ್ಲ, ಇವರೇ ಮನೆಗೆ ವಾಪಸ್ ಬಂದು ಪ್ಲ್ಯಾನ್ ಮಾಡಿ ಮಾವನ ಬ್ಲೇಮ್ ಮಾಡಿದ್ದಾರೆ ಅಂತಾಳೆ ಭಾರ್ಗವಿ. ಅಂದರೆ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಿರೋದು, ಮಾರ್ತಿರೋದು, ಇದನ್ನೆಲ್ಲ ಮಾಡ್ತಿರೋದು ಅಮ್ಮನ? ನಮ್ಮಮ್ಮ ಯಾಮರಿಸ್ತಿದ್ದಾರಾ ನಮ್ಮನ್ನ? ಅಮ್ಮ ಮಾಡಿರೋ ತಪ್ಪಿಗೆ ಡ್ಯಾಡ್ ಜೈಲಿಗೆ ಹೋಗಿದ್ದಾರೆ ಅಂದರೆ ಅಮ್ಮನ ಮೇಲೆ ಡ್ಯಾಡ್ಗೆ ಎಷ್ಟು ಪ್ರೀತಿ ಇದೆ ಅಲ್ವಾ? ಮತ್ತಿನ್ನೇನು ಹೇಳೋದು ಭಾರ್ಗವಿ? ಮಾಡಿದ ತಪ್ಪನ್ನು ಒಪ್ಕೊಂಡು ಡ್ಯಾಡ್ ಜೈಲಲ್ಲಿದ್ದಾರೆ ಅಂದರೆ ನೀವು ಅಮ್ಮನ ಬಗ್ಗೆ ಚಾಡಿ ಹೇಳ್ತೀರಾ? ನೀವು ಇಷ್ಟೊಂದು ಚೀಪಾಗಿ ನಡ್ಕೋತೀರಾ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂತಾನೆ ಚರಣ್. ಬಾವ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನೀವು ನಾನು ಹೇಳ್ತಿರೋದು ಅಂತ ಭಾರ್ಗವಿ ಹೇಳುವಾಗ, ಸಾಕು, ನೀವೇನು ನ್ಯಾಯ ನೀತಿ ಮರೆತು ಡ್ಯಾಡ್ ಪರವಾಗಿ ಹೋಗ್ಬೋದು, ಆದರೆ ಗಾಯತ್ರಿ ದೇವಿ ನನ್ನಮ್ಮ, ನಾನು ಯಾವತ್ತಿದ್ರೂ ನಮ್ಮನ ಪರವಾಗಿ ಈ ವಿಷಯದ ಬಗ್ಗೆ ನೀವು ಮಾತಾಡೋಕ್ಕೆ ಬರಬೇಡಿ ಅಂತ ಚರಣ್ ಹೋಗ್ತಾನೆ. ಇಷ್ಟಾದರೂ ನಿನ್ನ ಬಾಯಿನೇ ಮಾತಾಡ್ತಿದೆಯಾ ಅಲ್ವೇ ಅಂತ ಭಾರ್ಗವಿ. ನನ್ನ ಸಂಸಾರ ನಿಂತಿರೋದೆ ಗಾಯತ್ರಿ ಅತ್ತೆ ಮೇಲೆ. ಅವ್ರ ಬ್ರೈನ್ ವಾಶ್ ಮಾಡಿ ನಾನು ಈ ಮನೆ ಯಜಮಾನಿ ಆಗಬೇಕು ಅಂತ ನೋಡ್ತಿದ್ರೆ ಅದಕ್ಕೆ ಕಲ್ಲು ಹಾಕ್ತೀಯಾ? ನಿನ್ನ ಬಾಯಿಗೆ ಹೇಗೆ ಬೀಗ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಬೃಂದ. ಈಚೆ ಅರ್ಜುನ್ ಕೋರ್ಟ್ಗೆ ಬರ್ತಾನೆ. ನಮಸ್ತೆ ಸರ್, ವಕಾಲತ್ ಹಾಕಬೇಕಾಗಿತ್ತು ಅಂತ ಸೈನ್ ಮಾಡುವಾಗ ಆರ್ಕೆ ಬಂದು, ಎಕ್ಸ್ಕ್ಯೂಸ್ ಮೀ ಜೆಂಟಲ್ಮ್ಯಾನ್, ನಾನೊಂದು ಸಿಗ್ನೇಚರನ್ನು ಮಾಡಬೇಕಾಗಿತ್ತು, ಇಫ್ ಯು ಡೋಂಟ್ ಮೈಂಡ್ ಪೆನ್ ಕೊಡ್ತೀರಾ ಪ್ಲೀಸ್ ಅಂತಾರೆ. 1 ನಿಮಿಷ ಸರ್, ಸೈನ್ ಮಾಡಿಬಿಟ್ಟು ಕೊಡ್ತೀನಿ ಅಂತಾನೆ ಅರ್ಜುನ್. ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಕೇಸ್ ಇದು, ಬರೋ ಅರ್ಜೆಂಟಲ್ಲಿ ಪೆನ್ ತರೋದು ಮರ್ತುಬಿಟ್ಟೆ, ಗಿವ್ ಮಿ ಎ ಪೆನ್ ಪ್ಲೀಸ್ ಅಂತಾರೆ ಆರ್ಕೆ. ಶ್ಯೂರ್ ಅಂತ ಅರ್ಜುನ್ ಪೆನ್ ಕೊಡ್ತಾನೆ. ಕೊಡ್ರಿ ಇಲ್ಲಿ ಆ ವಕಾಲತ್ತು ಅಂತ ತಗೊಂಡು ಪೆನ್ ಸಿಕ್ಕ ಹಾಗೆ, ಆಲ್ ದಿ ಬೆಸ್ಟು ಸಿಗುತ್ತಾ ಅಂತಾರೆ ಆರ್ಕೆ. ಸಾರಿ ಸರ್, ವಿಶ್ ಯು ಆಲ್ ದಿ ಬೆಸ್ಟ್, ನ್ಯಾಯ ನಿಮ್ಮ ಕಡೆ ಇದ್ದರೆ ಖಂಡಿತ ಗೆಲ್ತೀರಾ ಅಂತಾನೆ ಅರ್ಜುನ್. ಇದೆ ಫುಲ್ ನನ್ನ ಕಡೆನೇ ಇದೆ, ಕೇಸ್ ತಗೊಂಡ್ಮೇಲೆ ಗೆಲ್ಲೇಬೇಕು, ಅದು ಈ ಆರ್ಕೆ ಪಾಲಿಸಿ ಅಂತ ಸೈನ್ ಮಾಡ್ತಾರೆ ಆರ್ಕೆ. ಶಾಕ್ನಿಂದ ಅರ್ಜುನ್ ನೋಡ್ತಾನೆ. JP ಪಾಟೀಲ್ ವಿರುದ್ಧವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ನಾನು ಈ ವಕಾಲತನ್ನು ಸಬ್ಮಿಟ್ ಮಾಡ್ತಿದ್ದೀನಿ ಅಂತ ಅಲ್ಲಿರೋರಿಗೆ ಕೊಟ್ಟು, ಏಕ್ ಬಾರ್ ಚೆಕ್ ಕರೋ ಲೀಜಿಯೇ ಅಂತಾರೆ ಆರ್ಕೆ. ಸರ್, ನೀವು ಕೊಟ್ಟ ಮೇಲೆ ಎಲ್ಲ ಸರಿನೇ ಇರುತ್ತೆ ಬಿಡಿ ಸರ್ ಅಂತಾರೆ ಅವರು. ನಿಮ್ಮ ಪೆನ್ ತಗೊಳ್ಳಿ ಅಂತ ಅರ್ಜುನ್ಗೆ ಪೆನ್ನ ಕೊಡ್ತಾರೆ ಆರ್ಕೆ.
ಈಚೆ ಭಾರ್ಗವಿ ಕೋರ್ಟ್ ಹತ್ರ ಬರ್ತಾ ಇರುವಾಗ ಎದುರುಗಡೆ ಪೂರ್ಣಿಮಾ ಬರ್ತಾರೆ. ಅಮ್ಮ ನೀನೇನಮ್ಮ ಇಲ್ಲಿ ಅಂತಾಳೆ ಭಾರ್ಗವಿ. ಈ ಪ್ರಶ್ನೆನ ನಾನು ನಿನಗೆ ಕೇಳಬೇಕು ಭಾರ್ಗವಿ, ಈ ಕೋರ್ಟ್ ಆವರಣದಲ್ಲಿ ನೀನೇನು ಮಾಡ್ತಿದ್ಯಾ ಅಂತಾರೆ ಪೂರ್ಣಿಮಾ. ಅದು ಅಮ್ಮ, ಅರ್ಜುನ್ ವಕಾಲತ್ ಹಾಕೋಕ್ಕೆ ಬಂದಿದ್ರು, ಅದಕ್ಕೆ ನಾನು ಅವರಿಗೆ ಸಪೋರ್ಟ್ ಅಂತ ಭಾರ್ಗವಿ ಹೇಳುವಾಗ, ತೊಂದರೆ ಆಗ್ತಿರೋದೇ ನಿನ್ನಿಂದ ಅಂದಮೇಲೆ ನೀನೇನೇ ಸಪೋರ್ಟ್ ಮಾಡ್ತೀಯಾ? ಆ ಮನೆಯವರನ್ನು ಎಲ್ಲಿಂದ ಎಲ್ಲಿಗೆ ತಂದು ನಿಲ್ಲಿಸ್ಬಿಟ್ಟೆ ಭಾರ್ಗವಿ ಅಲ್ವೇ? ಇದೇ ಕೋರ್ಟ್ಗೆ ವಾದ ಮಾಡೋಕ್ಕೆ ಬರ್ತಿದ್ದ JP ಅವರನ್ನು ಇವತ್ತು ಕರ್ಕೊಂಡು ಬಂದು ಕಟಕಟೆ ಎಲ್ಲಿ ನಿಲ್ಲೋ ಹಾಗೆ ಮಾಡಿದ್ಯಲ್ಲ, ಇದಕ್ಕೇನ ನಾನು ಗಂಡನ ಮನೆಗೆ ನಿನ್ನನ್ನು ಕಳಿಸಿದ್ದು ಅಂತಾರೆ ಪೂರ್ಣಿಮಾ. ಅಮ್ಮ ಹಾಗೆಲ್ಲ ಏನಿಲ್ಲಮ್ಮ, ನನ್ನ ಮಾತು ಕೇಳು ಅಂತಾಳೆ ಭಾರ್ಗವಿ. ಏನು ನಿನ್ನ ಮಾತು ಕೇಳೋದು? JP ಅವರು ನಿನ್ನ ಮಾವ, ನಿನ್ನ ತಂದೆ ಸ್ಥಾನದಲ್ಲಿರೋರು, ನೀನು ಉದ್ದೇಶಪೂರ್ವಕವಾಗಿ ಅವರಿಗೆ ತೊಂದರೆ ಕೊಟ್ಟಿದ್ದು ನಿಜಾನೇ ಆಗಿದ್ದರೆ ಮೇಲಿರೋ ಅಪ್ಪನೂ ನಿನ್ನನ್ನು ಕ್ಷಮಿಸೋದಿಲ್ಲ ಭಾರ್ಗವಿ ಅಂತಾರೆ ಪೂರ್ಣಿಮಾ. ಅಮ್ಮ ಅನ್ಯಾಯನ ತಡೆಯೋ ಪ್ರಯತ್ನದಲ್ಲಿ ಇರೋಳಮ್ಮ ನಾನು ಹಾಗೆ ಮಾಡ್ತೀನ? ಗಾಯತ್ರಿ ದೇವಿನ ಮನೆಗೆ ಕರ್ಕೊಂಡು ಬಂದಿದ್ದೆ ನಾನು, ನನ್ನಿಂದ ತಪ್ಪಾಗಿದೆ ಅಮ್ಮ, ನಿಜ. ಆಗಿರೋ ತಪ್ಪಿಗೆ ಪ್ರತಿ ಕ್ಷಣ ಪಶ್ಚಾತ್ತಾಪ ಪಡ್ತಿದ್ದೀನಿ. ಇದನ್ನೆಲ್ಲ ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಆದರೆ ನಾನು ಮಾಡಿರೋ ತಪ್ಪಿಂದ ಮಾವ, ಅರ್ಜುನ್ ಮನೆಯವರು ಯಾರೂ ನನ್ನನ್ನು ನಂಬ್ತಾ ಇಲ್ಲ. ನಿನ್ನ ಹತ್ರ ಹೇಳಿ ಮನಸ್ಸಗುಣ ಮಾಡ್ಕೊಳ್ಳೋಣ ಅಂದರೆ ನೀನು ಅದಕ್ಕೆ ಒಪ್ಪಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡು ನನಗೆ ಧೈರ್ಯ ತುಂಬೋ ಹೆಗ್ಲು ಇವತ್ತು ನನ್ನ ಜೊತೆಗಿಲ್ಲ. ನಾನು ಹೇಳೋದಿಷ್ಟೇ, ಎಲ್ಲರ ಥರನೇ ನೀನು ಮಾತಾಡಬೇಡ. ಈ ನಿನ್ನ ಮಗಳ ಬಗ್ಗೆ ನಿನಗೆ ಗೊತ್ತಿಲ್ವಾ ಅಂತಾಳೆ ಭಾರ್ಗವಿ. ನಿನ್ನಿಂದಾಗಿ ಮನೆ ಒಡೆದು 2 ಭಾಗ ಆಗಿದೆ ಅಂತ ಬೃಂದ ಹೇಳಿದಾಗ ಕೆಟ್ಟ ಕೋಪ ಬಂದಿದ್ದು ನಿಜ. ಆದರೆ ತಿನ್ನೋ ಅನ್ನಕ್ಕೆ ವಿಷ ಹಾಕಿ ನೀನು ಕೊಟ್ಟೆ ಅಂತ ಹೇಳಿದಾಗ ನಾನು ನಂಬಲಿಲ್ಲ. ನನ್ನ ಮಗಳು ಭಾರ್ಗವಿ ಇನ್ನೊಬ್ಬರು ಜೀವ ತೆಗೆಯೋ ಕೆಲಸನ ಮಾಡಲ್ಲ ಅಂತ ನನಗೆ ಗೊತ್ತು ಅಂತ ಭಾರ್ಗವಿನ ತಬ್ಕೋತಾರೆ ಪೂರ್ಣಿಮಾ. ನಿನಗಾದರೂ ಅರ್ಥ ಆಯ್ತಲ್ಲಮ್ಮ? ಅಮ್ಮ ನನಗೆ ನಿಜವಾಗ್ಲೂ ಮಾವನ ಮೇಲೆ ದ್ವೇಷ ಇಲ್ಲಮ್ಮ ಅಂತಾಳೆ ಭಾರ್ಗವಿ. ದ್ವೇಷ ಇದೆಯೋ ಇಲ್ವೋ, ನಿನ್ನಿಂದಾಗಿ ಅವ್ರು ಜೈಲು ಸೇರಿದ್ದು ನಿಜ ತಾನೆ. ಹಾಗಿದ್ಮೇಲೆ ಎಲ್ರಿಗೂ ಕೋಪ ಬರೋದು ಸಹಜ ಕಣೆ. ನೋಡು ಭಾರ್ಗವಿ, ನೀನು ಶುರು ಮಾಡಿದ್ದು ಈ ತಪ್ಪಿನ ಕೆಲಸನ ನೀನೇ ಮುಗಿಸು. ಆದಷ್ಟು ಬೇಗ JP ಅವ್ರು ಜೈಲಿಂದ ವಾಪಸ್ ಬರಲಿ ಅಂತಾರೆ ಪೂರ್ಣಿಮಾ. ನೀನು ಹೇಳೋದೇನೋ ನಿಜ ಅಮ್ಮ, ಆದರೆ ಈ ವಿಚಾರದಲ್ಲಿ ಅರ್ಜುನ್ ನನ್ನ ಮಾತನ್ನೇ ಕೇಳಲ್ಲ ಅಂತಾಳೆ ಭಾರ್ಗವಿ. ಅದೆಷ್ಟೋ ದಿನ ಸಂಧಿನ ಕೇಸಲ್ಲಿ ಅರ್ಜುನ್ ನಿನ್ನ ಬೆನ್ನ ಹಿಂದೆ ಇರಲಿಲ್ವಾ? ಈಗ ನೀನು ಅವನಿಗೆ ನೆರಳಾಗಿ ನಡಿ, ನೀನು ಕೋರ್ಟ್ಗೆ ಹೋಗಬೇಡ, ಆದರೆ ಅರ್ಜುನ್ಗೆ ಸಹಾಯ ಮಾಡು ಅಂತ ಫೈಲನ್ನು ಕೊಡ್ತಾರೆ ಪೂರ್ಣಿಮಾ. ಇದೇನಮ್ಮ ಫೈಲು ಅಂತಾಳೆ ಭಾರ್ಗವಿ. ಇದು ನಿಮ್ಮ ಅಪ್ಪನ ಹಳೆ ಫೈಲು. ಇದರಲ್ಲಿ ನಾನು ನೋಡಿದಾಗ ಒಂದಿಷ್ಟು ಕಡೆ ಗಾಯತ್ರಿ ದೇವಿಯವರ ಹೆಸರು ಕಾಣಿಸ್ತು ಅಂತಾರೆ ಪೂರ್ಣಿಮಾ. ಈಚೆ ಆರ್ಕೆ ನಿಮ್ಮ ತಂದೆ ತಪ್ಪು ಅವರದ್ದೇ ಅಂತ ಒಪ್ಕೊಂಡ್ಮೇಲೆ ಕೇಸ್ ಫೈಲ್ ಯಾಕೆ ಮಾಡ್ತಾ ಇರೋದು? ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತಾರೆ ಆರ್ಕೆ. ವಕಾಲತ್ ಹಾಕಿದ್ದೀನಿ ಅಂದಮೇಲೆ ಎಲ್ಲದಕ್ಕೂ ತಯಾರಾಗಿದ್ದೀನಿ ಅಂತಾನೆ ಅರ್ಥ. JP ಜೊತೆ ನಿಂತಿರೋದು ಅವ್ರ ಮಗ ಸರ್ ಅಂತಾನೆ ಅರ್ಜುನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.